ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಶ್ರೇಷ್ಠ ಪುರುಷನಾದವನು, ನಾಯಕನೆನಿಸಿದವನು ಯಾವುದನ್ನು ಆದರ್ಶ ಅಂತ ತಿಳಿದು ನಡೀತಾನೋ ಅವನ ಹಿಂಬಾಲಕರು ಅವನನ್ನೇ ಹಿಂಬಾಲಿಸ್ತಾರೆ, ಅವನೇ ಆದರ್ಶ ಅಂತ ತಿಳಿತಾರೆ. ಆದ್ದರಿಂದ ಅರ್ಜುನ, ನಿನ್ನ ತನವನ್ನು ಮರಿಬೇಡ, ಕ್ಷತ್ರಿಯ ಕರ್ತವ್ಯವನ್ನು ಪಾಲಿಸು ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ಈಗಿನ ಶ್ಲೋಕದಲ್ಲಿ ಮತ್ತೇನು ಹೇಳ್ತಾನೆ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 22ನೇ ಶ್ಲೋಕ. ನಾಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನಾವಾಪ್ತಮಾವಾಪ್ತವ್ಯಂ ವರ್ತ ಏವ ಚ ಕರ್ಮಣಿ. ಈ ಶ್ಲೋಕದ ಅರ್ಥ, ಹೇ ಪಾರ್ಥ, 3 ಲೋಕಗಳಲ್ಲಿಯೂ ನನಗೆ ಮಾಡಬೇಕಾದ ಕರ್ತವ್ಯವಿಲ್ಲ. ನಾನು ಪಡೆಯದೇ ಇರೋದು, ಇನ್ನು ಮೇಲೆ ಪಡೆಯಬೇಕಾಗಿರೋದು ಯಾವುದೂ ಇಲ್ಲ. ಆದರೂ ನಾನು ಕರ್ತವ್ಯದಲ್ಲಿ ನಿರತನಾಗಿದ್ದೇನೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಶ್ರೀಕೃಷ್ಣ ಹೇಳ್ತಾನೆ, 3 ಲೋಕಗಳಲ್ಲಿಯೂ ನನಗೆ ಯಾವುದೇ ಕರ್ತವ್ಯ ಇಲ್ಲ ಅಂತಾನೆ. ಯಾಕೆಂದರೆ ಮನುಷ್ಯನ ಸಂಬಂಧವು ಕೇವಲ ಈ ಲೋಕದೊಡನೆ ಇದೆ. ಆದ್ದರಿಂದ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಈ ಚತುರ್ವಿಧ ಪುರುಷಾರ್ಥಗಳ ಸಿದ್ಧಿಗಾಗಿ ಅವನ ಕರ್ತವ್ಯ ವಿಧಾನವು ಈ ಲೋಕದಲ್ಲೇ ಮಾಡಬೇಕು. ಆದರೆ ನಾನು ಸಾಧಾರಣ ಮನುಷ್ಯನಲ್ಲ. ಸ್ವಯಂ ನಾನೇ ಎಲ್ಲರ ಕರ್ತವ್ಯಗಳ ವಿಧಾನವನ್ನು ಮಾಡುವ ಸಾಕ್ಷಾತ್ ಪರಮೇಶ್ವರನಾಗಿದ್ದೇನೆ. ಆದ್ದರಿಂದ ಸ್ವರ್ಗ, ನರಕ, ಪಾತಾಳ ಈ 3 ಲೋಕಗಳಲ್ಲಿಯೂ ಯಾವಾಗಲೂ ನಾನು ಸ್ಥಿತನಾಗಿರ್ತೇನೆ. ನನಗಾಗಿ ಯಾವ ಲೋಕದಲ್ಲಿಯೂ ಯಾವುದೇ ಕರ್ತವ್ಯವೂ ಬಾಕಿ ಇಲ್ಲ. ನನಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ ಮತ್ತು ನನಗೋಸ್ಕರ ಯಾವ ಕರ್ತವ್ಯವೂ ಕೂಡ ಬಾಕಿ ಉಳಿದಿಲ್ಲ. ಆದರೂ ಕೂಡ ಲೋಕ ಸಂಗ್ರಹದ ದೃಷ್ಟಿಯಿಂದ ನಾನು ಎಲ್ಲರ ಜನರ ಮೇಲೆ ದಯೆಗೈದು ಕರ್ಮದಲ್ಲಿಯೇ ತೊಡಗಿರ್ತೀನಿ. ಕರ್ಮಗಳ ತ್ಯಾಗವನ್ನು ಮಾಡೋದಿಲ್ಲ. ಅದಕ್ಕಾಗಿ ಮನುಷ್ಯನು ನನಗೆ ಭೋಗಗಳಲ್ಲಿ ಆಸಕ್ತಿ ಇಲ್ಲ ಮತ್ತು ನನಗೆ ಕರ್ಮಗಳ ಫಲರೂಪದಲ್ಲಿ ಯಾವುದೇ ವಸ್ತುವಿನ ಅವಶ್ಯಕತೆಯೂ ಇಲ್ಲ. ಹಾಗಾದರೆ ನಾನು ಕರ್ಮವನ್ನು ಏತಕ್ಕಾಗಿ ಮಾಡಲಿ? ಅಥವಾ ನನಗೆ ಪರಮಪದ ಪ್ರಾಪ್ತಿಯಾಗಿ ಹೋಗಿದೆ, ಮತ್ತೆ ಮಾಡುವ ಅಗತ್ಯವೇನಿದೆ ಅಂತ ತಿಳ್ಕೊಂಡು ಯಾವುದೇ ಕರ್ಮಗಳ ತ್ಯಾಗವನ್ನು ಮಾಡಬಾರ್ದು. ಏಕೆಂದರೆ ಬೇರೆ ಯಾವುದೇ ಕಾರಣದಿಂದ ಕರ್ಮ ಮಾಡುವ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಮನುಷ್ಯರು ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮ ಮಾಡಲೇಬೇಕು ಅಂತಲೇ ಶ್ರೀಕೃಷ್ಣ. ಇದರ ಅರ್ಥ, ಶ್ರೀಕೃಷ್ಣ ತನ್ನ ಜೀವನವನ್ನೇ ಇದಕ್ಕೆ ಉದಾಹರಣೆಯಾಗಿ ಕೊಡ್ತಾನೆ. ಉದಾಹರಣೆ ಇಲ್ಲದಿದ್ದರೆ ಸಾಧಾರಣ ಮನುಷ್ಯರು ನಂಬೋದಿಲ್ಲ. ಅವನ ಬುದ್ಧಿಗೆ ಇದು ಹಿಡಿಯೋದೂ ಇಲ್ಲ. ಶ್ರೀಕೃಷ್ಣ ಅವತಾರ, ಅವನು ಸತ್ಯ ಸಂಕಲ್ಪ, ಪೂರ್ಣಕಾಮ. ಅವನಿಗೆ ಯಾವ ಕೊರತೆಯೂ ಇಲ್ಲ. ಅವನು ಕರ್ಮವನ್ನು ಮಾಡಿ ನಮ್ಮಂತೆ ಪುಣ್ಯ ಸಂಪಾದಿಸಿ ಪಾಪದ ಸಾಲವನ್ನು ತೀರಿಸಬೇಕಾಗಿಲ್ಲ. ಕರ್ತವ್ಯವೆಂದರೆ ಮಾಡಲೇಬೇಕಾಗಿರೋದು. ಅದರಿಂದ ತಪ್ಪಿಸಿಕೊಂಡು ಹೋಗೋದಕ್ಕಾಗೋದಿಲ್ಲ. ಹಾಗೆ ತಪ್ಪಿಸಿಕೊಳ್ಳೋದು ಅಕ್ಷಮ್ಯ. ಆದರೆ ಶ್ರೀಕೃಷ್ಣ ಆ ಗುಂಪಿಗೆ ಸೇರಿದವನಲ್ಲ. ಆದರೂ ಅವನು ಕರ್ಮದಲ್ಲಿ ನಿರತನಾಗಿದ್ದಾನೆ. ಕಂಸನನ್ನು ಕೊಂದಾದ ಮೇಲೆ ಶ್ರೀಕೃಷ್ಣನು ಹಲವು ಯುದ್ಧಗಳನ್ನು ಮಾಡ್ತಾನೆ. ಆದರೆ ಎಂದಿಗೂ ಸೋತ ರಾಜ್ಯವನ್ನು ಅವನು ತೆಗೆದುಕೊಳ್ಳಲಿಲ್ಲ. ಅದಕ್ಕೆ ಸರಿಯಾದ ಉತ್ತರಾಧಿಕಾರಿಗಳನ್ನು ಹುಡುಕಿ ಕೂರಿಸ್ತಾನೆ. ಕರ್ಮ ಮಾಡುತ್ತಿದ್ದರೂ ಫಲದ ಮೇಲೆ ಅಪೇಕ್ಷೆ ಇರಲಿಲ್ಲ ಅವನಿಗೆ. ಹಾಗೆ ಕರ್ಮ ಮಾಡೋದ್ರಿಂದ ಲೋಕಕ್ಕೆ ಉಪಕಾರವಾಗುತ್ತೆ ಎಂಬ ದೃಷ್ಟಿ ಒಂದೇ ಅವನಲ್ಲಿದ್ದಿದ್ದು. ಈಗ ಕೌರವರ ಪಾಂಡವರ ಯುದ್ಧ ಆಗ್ತಾ ಇರುವಾಗ ಶ್ರೀಕೃಷ್ಣನಿಗೆ ಯಾರಿಂದಲೂ ಏನೂ ಲಾಭವಿಲ್ಲ. ಆದರೆ ಅವನು ಈ ಯುದ್ಧವನ್ನು ನೋಡ್ತಾ ಇರೋದು ಧರ್ಮಕ್ಕೂ ಅಧರ್ಮಕ್ಕೂ ಈಗ ಒಂದು ಘರ್ಷಣೆ ಆಗುತ್ತಿದೆ ಎಂಬ ದೃಷ್ಟಿಯಿಂದ ಮಾತ್ರ. ಅವನು ಧರ್ಮದ ಕಡೆ ವಾಲ್ತಾನೆ. ತಾನೇ ಕೈ ಹಿಡಿದು ಯುದ್ಧ ಮಾಡದೇ ಇದ್ದರೂ ಅರ್ಜುನನ ಸಾರಥಿಯಾಗಿದ್ದಾನೆ. ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದರೂ ಅವನ ಮೂಲಕವೇ ಯುದ್ಧ ಮಾಡಿಸುವ ಪ್ರಯತ್ನವನ್ನು ಮಾಡ್ತಾನೆ ಪರಮಾತ್ಮ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.